ಇಂದಿನಿಂದ ಗಜಪಡೆಗೆ ಮರದ ಅಂಬಾರಿಯನ್ನ ಹೊರುವ ತಾಲೀಮು ಆರಂಭವಾಗಲಿದೆ. ಕ್ಯಾಪ್ಟನ್ ಅಭಿಮನ್ಯುಗೆ ಮರದ ಅಂಬಾರಿಯನ್ನ ಹೊರಿಸಿ ರಿಹರ್ಸಲ್ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಅಭಿಮನ್ಯುಗೆ ಮರದ ಅಂಬಾರಿಯನ್ನ ಕಟ್ಟುವ ಕಾರ್ಯ ನಡೆಯಲಿದ್ದು, ಮರದ ಅಂಬಾರಿ ಕಟ್ಟುವುದಕ್ಕೂ ಮುನ್ನ ವಿಶೇಷ ಪೂಜೆನ ಸಲ್ಲಿಕೆ ಮಾಡಲಾಗುತ್ತೆ. ಅರಮನೆ ಆವರಣದಲ್ಲಿ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ನೇತೃತ್ವದಲ್ಲಿ ಪೂಜೆ ನಡೆಯಲಿದ್ದು, ಮರದ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಗಲಿದೆ. ಈಗಾಗಲೇ ಮರಳಿನ ಮೂಟೆಯ ತಾಲೀಮು ಗಜಪಡೆ ನಡೆಸಿರುವಂಥದ್ದು. ಇಂದಿನಿಂದ ಮರದ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಹೆಜ್ಜೆಯನ್ನ ಹಾಕಲಿದ್ದಾನೆ. ಇಂದಿನಿಂದ ಗಜಪಡೆಗೆ ಮರದ ಅಂಬಾರಿಯನ್ನ ಹೊರುವ ತಾಲೀಮು ನಡೆಯಲಿದೆ. ಕ್ಯಾಪ್ಟನ್ ಅಭಿಮನ್ಯುಗೆ ಮರದ ಅಂಬಾರಿಯನ್ನ ಹೊರಿಸಿ ರಿಹರ್ಸಲ್ ಅನ್ನ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಅಭಿಮನ್ಯುಗೆ ಮರದ ಅಂಬಾರಿ ಕಟ್ಟುವಂತಹ ಕಾರ್ಯ ನಡೆಯಲಿದ್ದು, ಮರದ ಅಂಬಾರಿ ಕಟ್ಟುವುದಕ್ಕೂ ಮುನ್ನ ವಿಶೇಷ ಪೂಜೆನ ಸಲ್ಲಿಕೆ ಮಾಡಲಾಗುತ್ತೆ. ಅರಮನೆ ಆವರಣದಲ್ಲಿ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ನೇತೃತ್ವದಲ್ಲಿ ಪೂಜೆ ಮಾಡಲಿದ್ದು, ಮರದ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಗಲಿದೆ. ಈಗಾಗಲೇ ಮರಳಿನ ಮೂಟೆ ತಾಲೀಮು ಕೂಡ ಗಜಪಡೆ ನಡೆಸಿದ್ದು, ಇಂದಿನಿಂದ ಮರದ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹೆಜ್ಜೆಯನ್ನ ಹಾಕಲಿದ್ದಾನೆ. ಇನ್ನು ಇಂದಿನಿಂದ ಗಜಪಡೆಗೆ ಮರದ ಅಂಬಾರಿಯನ್ನ ಹೊರಿಸಿ ತಾಲೀಮು ಮಾಡಲಾಗುತ್ತೆ. ಕ್ಯಾಪ್ಟನ್ ಅಭಿಮನ್ಯುಗೆ ಮರದ ಅಂಬಾರಿಯನ್ನ ಹೊರಿಸಿ ರಿಹರ್ಸಲ್ ಅನ್ನ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಅಭಿಮನ್ಯುಗೆ ಮರದ ಅಂಬಾರಿಯನ್ನ ಕಟ್ಟುವಂತಹ ಕಾರ್ಯ ಮಾಡಲಾಗುತ್ತೆ. ಮರದ ಅಂಬಾರಿ ಕಟ್ಟುವುದಕ್ಕೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದು, ಅರಮನೆ ಆವರಣದಲ್ಲಿ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಲಾಗುವಂಥದ್ದು. ಇನ್ನು ಮರದ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಸಾಗಲಿದ್ದು, ಈಗಾಗಲೇ ಮರಳಿನ ಮೂಟೆಯ ತಾಲೀಮು ಕೂಡ ನಡೆಸಿರುವಂಥದ್ದು. ಇಂದಿನಿಂದ ಮರದ ಅಂಬಾರಿಯನ್ನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹೆಜ್ಜೆಯನ್ನ ಹಾಕಲಿದ್ದಾನೆ.